ಹಲೋ ಗಾಯ್ಸ್, ನಮಸ್ಕಾರ. ನಾನು ನಿಮ್ಮ ತೇಜ್ ಬಾಲಾಜಿ. ನಮ್ಮ ಕುಕು ವಿತ್ ಬಾಲು ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ಒಂದು ಹಳೆಯ ಕಾಲದ ತಿಂಡಿ ರವೆ ಉಂಡೆ ಮಾಡೋಣ, ಸ್ವೀಟು. ಬನ್ನಿ ನೋಡೋಣ ಏನು ಮಾಡೋದು. ಇಲ್ಲಿ ನಾನು 1 ಕಪ್ ಆಗೋಷ್ಟು ರವೆ ತೊಗೊಂಡಿದ್ದೀನಿ. ಆ ರವೆ ನೀಟಾಗಿ ಹುರಿದಿಟ್ಕೊಂಡಿದ್ದೀನಿ ನಾನು ಮೊದಲೇ. 1 ಕಪ್ ಆಗೋಷ್ಟು ಸಕ್ಕರೆ, ಇಲ್ಲಿ 1/4 ಕಪ್ ಆಗೋಷ್ಟು ನಾನು ಕೊಬ್ಬರಿ ತೊಗೊಂಡಿದ್ದೀನಿ. ಈ ದ್ರಾಕ್ಷಿ, ಏಲಕ್ಕಿ ಪುಡಿ ಮತ್ತು ಗೋಡಂಬಿ, ಸ್ವಲ್ಪ ತುಪ್ಪ ಮತ್ತು ಹಾಲು. ಮೊದಲಿಗೆ ಒಂದು ಪ್ಯಾನ್ ಇಟ್ಟು ಪ್ಯಾನ್ಗೆ ಸ್ವಲ್ಪ ತುಪ್ಪ ಹಾಕಿ, ತುಪ್ಪಕ್ಕಾದ್ಮೇಲೆ ದ್ರಾಕ್ಷಿ ಗೋಡಂಬಿ ಮೊದಲು ಹಾಕ್ಬಿಟ್ಟು ಸ್ವಲ್ಪ ಗೋಲ್ಡನ್ ಫ್ರೈ ಆದಮೇಲೆ ದ್ರಾಕ್ಷಿ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಸಿಮ್ಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೋಬೇಕು. ಜಾಸ್ತಿ ಉರಿ ಮಾಡಿದ್ರೆ ಸೀದೋಗೋ ಚಾನ್ಸಸ್ ಇರುತ್ತೆ. ಈಗ ದ್ರಾಕ್ಷಿ ಗೋಡಂಬಿ ಫ್ರೈ ಆಗಿದೆ. ನಾವು ಹುರಿದಿಟ್ಕೊಂಡಿರೋ ರವೆನ ಹಾಕಿ ಸ್ವಲ್ಪ ಬಿಸಿ ಆಗೋ ತನಕ ಫ್ರೈ ಮಾಡಬೇಕನ್ನ. ಜಾಸ್ತಿ ಏನು ಫ್ರೈ ಮಾಡೋಂಗಿರಲ್ಲ, ಯಾಕಂದರೆ ನಾವು ಆಗಲೇ ಹುರಿದಿಟ್ಕೊಂಡಿರ್ತೀವಿ. ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಸಾಕು. ರವೆ ಎಲ್ಲ ಚೆನ್ನಾಗಿ ಹುರಿದಾದ್ಮೇಲೆ ಅದಕ್ಕೆ ಕೊಬ್ಬರಿ ತಗೊಂಡಿದ್ವಲ್ಲ, ಕೊಬ್ಬರಿ ಮತ್ತು ಏಲಕ್ಕಿ ಪೌಡ್ರ್ ಎರಡನ್ನೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಬೆಚ್ಚಗಾಗೋ ತನಕ ಹುರಿಬೇಕಷ್ಟೇ. ಜಾಸ್ತಿ ಹುರಿಬೇಡ್ದು, ಬೇಗ ಸೀದೋಗ್ಬಿಡುತ್ತೆ. ಸ್ವಲ್ಪ ಸಣ್ಣ ಉರಿಯಲ್ಲೇ ಇಟ್ಕೊಂಡಿರ್ಬೇಕು. ಈಗ ಎಲ್ಲ ಫ್ರೈ ಆಗಿದೆ. ಇದಕ್ಕೆ ಸಕ್ಕರೆ ತೊಗೊಂಡು ಇಟ್ಕೊಂಡಿದ್ವಲ್ಲ, ಸಕ್ಕರೆನ ಸೇರಿಸೋಣ. ಸಕ್ಕರೆ ಸ್ವಲ್ಪ ನೀರು ಬಿಟ್ಕೊಳ್ಳುತ್ತೆ. ಸ್ವಲ್ಪ ಫ್ರೈ ಮಾಡ್ತಾ ಇರಬೇಕಷ್ಟೇ, ಜಾಸ್ತಿ ಏನಿಲ್ಲ. ಮಿಕ್ಸ್ ಮಾಡಬೇಕು ಚೆನ್ನಾಗಿ. ಈಗ ಇದಕ್ಕೆ ಹಾಲು ಸೇರಿಸ್ಕೋಬೇಕು. ನಾವೇನು ತೊಗೊಂಡಿದ್ವಿ ಸ್ವಲ್ಪ ಸೇರಿಸ್ಕೋಬೇಕು. ಅದು ರವೆ ಎಷ್ಟು ಹಿಡಿಯುತ್ತೆ, ಸ್ವಲ್ಪ ರವೆ ಬೆಂದಂಗೆ ಆಗಬೇಕಷ್ಟೇ, ಜಾಸ್ತಿ ಇಲ್ಲ. ಸ್ವಲ್ಪ ಲೈಟಾಗಿ ಬೆಂದಿರ್ಬೇಕು. ಉಂಡೆ ಕಟ್ಟೋಕ್ಕಾಗಬೇಕು ಅಷ್ಟು ಹಾಲು ಸೇರಿಸ್ಕೋಬೇಕು ಅಷ್ಟೇ, ಜಾಸ್ತಿ ಸೇರಿಸ್ಕೊಳಕ್ಕೆ ಹೋಗ್ಬಾರ್ದು. ಹಾಲು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಹಾಲು ಎಲ್ಲ ಕಡೆಗೂ ಮಿಕ್ಸ್ ಆಗಿರಬೇಕು. ಆಮೇಲೆ ನೋಡಿ ಮುಟ್ಟಿ ಉಂಡೆ ಕಟ್ಟೋಕ್ಕಾಗುತ್ತೆ ಅಂತ. ಉಂಡೆ ಕಟ್ಟಕ್ಕೆ ಬಂದಾಗ ಎಲ್ಲನೂ ಉಂಡೆ ಕಟ್ಟಿ ಒಂದು ಪ್ಲೇಟ್ಗೆ ಹಾಕ್ಕೊಳ್ಳಿ. ಎಷ್ಟು ಚೆನ್ನಾಗಿ ಬಂದಿದೆ. ಎಲ್ಲ ಇದೇ ಥರ ಕಟ್ಟಿಟ್ಕೊಳ್ಳಿ.